ಇನ್ನು ಆರಾಮಾಗಿದ್ದ ಪವಿತ್ರ ಗೌಡಗೆ ಇದೀಗ ಸಂಕಷ್ಟ ಎದುರಾಗುತ್ತಿದೆ. ಆರೋಪಿ ಪವಿತ್ರ ಗೌಡ ತಾಯಿಯ ಭೇಟಿಗೂ ಕೂಡ ತೊಂದರೆ ಆಗ್ತಾ ಇದೆಯಂತೆ. ನಿನ್ನೆ ರೇಣುಕಾಸ್ವಾಮಿ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ತಾಯಿ ಜೈಲಿಗೆ ಬಂದಿದ್ರು, ಅವರು ವಾಪಸ್ ಹೋಗಿದ್ದಾರಂತೆ. ಭೇಟಿ ಮಾಡಿದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಕಾದು ವಾಪಸ್ ಆಗಿದ್ದಾರೆ. ಎಂಟ್ರಿ ಇರೋ ದಿನ ಮಾತ್ರ ಬರೋದಕ್ಕೆ ಅವಕಾಶವನ್ನ ನೀಡ್ತಾ ಇದ್ದಾರಂತೆ. ಇನ್ಮೇಲೆ ಪವಿತ್ರ ಜೊತೆ ಜೈಲಿನ ಫೋನ್ನಲ್ಲಿ ಮಾತಾಡಿ ಪವಿತ್ರ ಗೌಡ ತಾಯಿ ವಾಪಸ್ ಆಗಿದ್ದಾರೆ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿ ವಾಪಸ್ ಆಗಿದ್ದಾರೆ ಪವಿತ್ರ ಗೌಡ ತಾಯಿ. ಡೀಟೇಲ್ಸ್ ನೀಡ್ತಾರೆ ಚಂದ್ರಶೇಖರ್. ಇಷ್ಟು ದಿನ ಪವಿತ್ರ ಗೌಡ ತಾಯಿ ಆಗಿರಬಹುದು, ಸ್ನೇಹಿತಿ ಆಗಿರಬಹುದು, ತಮ್ಮ ಆಗಿರಬಹುದು, ಮಗಳು ಆಗಿರಬಹುದು, ಬಂದಂತಹ ಸಂದರ್ಭದಲ್ಲಿ ಹಬ್ಬಬ್ಬ ಅಂದ್ರೆ ಒಂದು ಹಾಫ್ ಅನ್ ಅವರ್ ವೇಟ್ ಮಾಡಿ ಅವ್ರನ್ನ ಭೇಟಿ ಮಾಡಿ ಹೋಗಿರುವಂತಹ ಸಾಕಷ್ಟು ಉದಾಹರಣೆಗಳನ್ನ ನೋಡಿದ್ದೀವಿ. ಆದ್ರೆ ನಿನ್ನೆ ನಡೆದಿರುವಂತಹ ಬೆಳವಣಿಗೆ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಏನಿದಕ್ಕೆ ಕಾರಣ ಹಾಗಾದ್ರೆ? ಖಂಡಿತವಾಗಿಯೂ ಸಭಾ ಏನು ಇತ್ತೀಚೆಗೆ ಅಂದ್ರೆ ಈಗಾಗಲೇ ನಾವು ಹೇಳ್ತಾ ಇದ್ವಿ, ಸಾಕಷ್ಟು ಒಂದು ಜೈಲಿನಲ್ಲಿ ಅಕ್ರಮಗಳಾಗಿರ್ಬೋದು ಅಥವಾ ಏನು ಸಾಕಷ್ಟು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹದ್ದು ಎಲ್ಲ ಯಾವಾಗ ಬಯಲಾಗುತ್ತೋ ಆಗ ಎಲ್ಲೊಂದ್ ಕಡೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಈ ಹಿಂದೆ ದರ್ಶನ್ನ ಭೇಟಿಗೆ ಕೂಡ ಅಷ್ಟೇ ಕೇವಲ 30 ದಿನಗಳಲ್ಲಿ 44 ಜನ ಭೇಟಿ ಆಗಿದ್ರು. ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಅವರ ಆಪ್ತರಾಗಿರ್ಬೋದು ಅಥವಾ ಅವರ ಸಂಬಂಧಿಕರಾಗಿರ್ಬೋದು. ಈ ರೀತಿಯಾಗಿ ಅದೇ ನಿಟ್ಟಿನಲ್ಲಿ ಪವಿತ್ರ ಗೌಡರನ್ನು ಕೂಡ ಅವರ ಕುಟುಂಬ ಪದೇ ಪದೇ ಬಂದು ಅವರನ್ನ ನೋಡ್ತಾ ಇದ್ರು. ಅಂದ್ರೆ ಪ್ರತಿದಿನ ಕೂಡ ಎಲ್ಲ ಒಂದ್ ಕಡೆ ಅವರಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ತಗೊಂಡೋಗಿ ಕೊಡುವಂತಹದ್ದು ಅಥವಾ ಅವರಿಗೆ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳಿಗೆ ಜೈಲರ್ ಪರ್ಮಿಷನ್ ಅನ್ನ ಪಡ್ಕೊಂಡು ಕೊಡುವಂತಹದ್ದಾಗಿರ್ಬೋದು. ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ನಿರಂತರವಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಈಗ ಸದ್ಯಕ್ಕೆ ಜೈಲು ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ಅಂದ್ರೆ ಯಾವುದೇ ಒಬ್ಬ ಕೈದಿಯನ್ನ ಒಳಗಡೆ ಇದ್ರೆ ಅವರಿಗೆ ಕೇವಲ ವಾರಕ್ಕೆ 2 ದಿನಗಳ ಕಾಲ ಭೇಟಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದು ಕೂಡ ರಕ್ತ ಸಂಬಂಧಿಗಳಾಗಿದ್ರೆ ಮಾತ್ರ. ಬೇರೆಯವರು ಏನಾದರೂ ಮೀಟ್ ಮಾಡಬೇಕು ಅಂತಂದ್ರೆ ಅವರಿಗೆ ಕಾನೂನು ಪ್ರಕ್ರಿಯೆ ಮಾಡಿಕೊಂಡು ಅಥವಾ ಕೋರ್ಟ್ ಪರ್ಮಿಷನ್ ಅನ್ನ ಪಡ್ಕೊಂಡು ಅದಾದ ನಂತರ ಬಂದು ಭೇಟಿ ಮಾಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಭೇಟಿಗಳಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ವಾರಕ್ಕೆ 2 ದಿನ ಮಾತ್ರ ಅವರಿಗೆ ಒಂದು ನಿಗದಿತ ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲಿ ಬರೋಕ್ಕೆ ಸೂಚಿಸಿ ಕಳಿಸಿರುವಂತಹದ್ದು. ಆದ್ರೂ ಕೂಡ ಎಲ್ಲೊಂದ್ ಕಡೆ ಅವರ ತಾಯಿ ಏನು ಪವಿತ್ರ ಗೌಡರ ತಾಯಿ ಸಾಕಷ್ಟು ರಿಕ್ವೆಸ್ಟ್ ಮಾಡೋದಕ್ಕೆ ಫೋನಲ್ಲಿ ಮಾತ್ರ ಮಾತಾಡ್ಲಿಕ್ಕೆ ಒಂದು ಜೈಲು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಂತೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಪವಿತ್ರ ಗೌಡರ ಜೊತೆ ತನ್ನ ತಾಯಿ ಅಂದ್ರೆ ನೆನೆ ಮಾತನಾಡಿದ್ದಾರೆ. ಮಾತನಾಡುವಂತಹ ಸಂದರ್ಭದಲ್ಲಿ ಕೇವಲ ಜೈಲಿಗೆ ಏನು ಒಂದು ರೂಲ್ ಬುಕ್ ಅಲ್ಲಿ ನಮ್ಗೆ ಅವಕಾಶ ಇರುತ್ತೆ, ಆ ಒಂದು ಅವಕಾಶ ಇದ್ದಂತಹ ದಿನಗಳ ಮಾತ್ರ ನೀವು ಬರಬೇಕು ಅನ್ನುವಂತಹ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಪವಿತ್ರ ಗೌಡ ನಿನ್ನೆ ತಾಯಿಗೆ ಮಾಡ್ಕೊಂಡಿದ್ರು ಅನ್ನುವಂತಹದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.